ಬಿವಿವಿ ಸಂಘ ಕೋಟಕ್ ಮಹೀಂದ್ರ ಬ್ಯಾಂಕ್ ಆರ್ಸೆಟ್ ಸಂಸ್ಥೆ ವಿದ್ಯಾಗಿರಿ ಬಾಗಲಕೋಟೆ ವತಿಯಿಂದ ಕುರಿ ಸಾಕಾಣಿಕೆ ಶಿಬಿರದ 998ನೇ ಬ್ಯಾಚ್ನ ಸಮಾರೋಪ ಸಮಾರಂಭ ಇಲ್ಲಿನ ಸಭಾಂಗಣದಲ್ಲಿ ಜರುಗಿತು. ಜಗದೀಶ್ ಗೋಕಾವಿ ಗಣ್ಯರನ್ನ ಸ್ವಾಗತಿಸಿದರು. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಬಿಎಸ್ ಅಂಗಡಿ, ಮುಖ್ಯ ಅತಿಥಿಗಳಾಗಿ ಉದ್ಯಮಿ ವೆಂಕಟೇಶ್ ನ್ಯಾಮಗೌಡರ್ ಹಾಗೂ ಹಿರಿಯ ಉಪನ್ಯಾಸಕರಾದ ಬಿಎಲ್ ಜಂಬಗಿ ವೇದಿಕೆಯಲ್ಲಿ ಹಾಜರಿದ್ದರು. ಈ ವೇಳೆ ದುಂಡಾಯ ಹಿರಮೆಟ್ ಕಾರ್ಯಕ್ರಮದ ನಿರ್ವಹಣೆಯನ್ನ ಅಚ್ಚುಕಟ್ಟಾಗಿ ಮಾಡುತ್ತಾ ಸಾಗಿದ್ರು. ಕೆಲ ಶಿಬಿರಾರ್ಥಿಗಳು ಶಿಬಿರದಲ್ಲಿ ತಮಗಾದ ಅನುಭವಗಳನ್ನ ಕಿರು ಅನಿಸಿಕೆಯ ರೂಪದಲ್ಲಿ ಹಂಚಿಕೊಂಡ್ರು. ನಾವಿಲ್ಲಿ ಎದಕ್ಕೆ ಉದ್ದೇಶಕ್ಕೆ ಬಂದೇವಿ ಅಂದ್ರೆ ನಾವು ಎಲ್ಲಾರು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಬಂದಿವ್ರಿ ಸರ್. ಈಗ ನಮ್ಮ ಕುರಿ ಅದಾವ್ರಿ, ಕುರಿ ಇನ್ನಷ್ಟು ಹೆಚ್ಚಿಗೆ ಮಾಹಿತಿ ತಗೊಂಡ್ ಮಾಡ್ಬೇಕಂತೇಳಿ ಇಲ್ಲಿಗೆ ಬಂದಿವ್ರಿ. ಇಲ್ಲಿ ಮತ್ತಿಟ ಇಂಪ್ರೂವ್ ಆಗ್ಬೇಕು ನಾವು ಸ್ವಲ್ಪ. ಎಲ್ಲ ತರಬೇತಿದಾರರಿಗೆ ನಮಸ್ಕಾರಗಳು. ಅಲ್ಲಿ ಬಂದ ಉದ್ದೇಶ ಏನಪ್ಪಾ ಅಂದ್ರೆ ಅವರ ಗುರುಗಳಾಗಿ ಮತ್ತು ನಮ್ಮನ್ನು ನೋಡ್ಕೊಂಡಾರ ಸರಿಯಾಗಿ 10 ದಿವಸ. ಅದರ ಪರವಾಗಿ ಯಾರು ನಾವು ಕಲಿಯಾಕೆ ಬಂದೇವು, ಕಲ್ತು ಮನ್ಯಾಗ ಕುಂದ್ರು ಅಂತ ವಿಷಯ ಹೇಳಿಲ್ಲ. ಮುಂದಕ್ಕೆ ಹೋರಿ ಮತ್ತು ಮುಂದೆ ಸಾಗಿಸಿ ನಮ್ಮ ಕಲ್ತಂಥದ್ದು ಮತ್ತು ಈ ಸಂಸ್ಥೆ ಹೆಸರು ಮತ್ತು ಕಲ್ತಂಥ ಗುರುಗಳ ಹೆಸರು ತರಬೇಕಾಗಿತ್ತು. ತರಬೇತಿಗೆ ಬಂದಿದ್ದೇವೆ. ನಮ್ಮೂರು ಬೇಂಜೆರೆ ಬಾದಾಮಿ ತಾಲೂಕು. ಇದರಲ್ಲಿ ವೈಯಕ್ತಿಕ ಇದನ್ನು ಸಂಘದ ಮಾಹಿತಿ ತಗೊಂಡು ಇದರಲ್ಲಿ ನಾವು ಬೆಳವಣಿಗೆ ಮಾಡ್ಕೋಬೇಕು ಅಂತೇಳಿ ಅದರ ಸಂಘ ಮಾಹಿತಿ ತಗೊಳಕ ಬಂದಿದ್ದೇವೆ. ನಂತರದಲ್ಲಿ ಬ್ಯಾಂಕರ್ಸ್ ಕನ್ನಡಿಗರ ಬಳಗ ಬೆಂಗಳೂರು ಹಾಗೂ ಬಿವಿವಿ ಸಂಸ್ಥೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಸಹಯೋಗದಲ್ಲಿ ನಡೆಸಲಾದ ರಸಪ್ರಶ್ನೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಜರುಗಿತು. ತದನಂತರದಲ್ಲಿ ವೆಂಕಟೇಶ್ ನ್ಯಾಮಗೌಡರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು. ನಮ್ಮ ಪ್ರತಿಧ್ವನಿ ಟಿವಿ ವತಿಯಿಂದ ಹಮ್ಮಿಕೊಂಡಿರುವ ಪ್ಲಾಸ್ಟಿಕ್ ಮುಕ್ತ ಭಾರತ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ್ರು. ಜೊತೆಗೆ ಸಂಸ್ಥೆಯ ಭೋಜನಾಲಯದಲ್ಲಿ ಪ್ಲಾಸ್ಟಿಕ್ ಟೀ ಕಪ್ಗಳನ್ನು ಬಳಸಲಾಗುತ್ತಿದ್ದು ಅದನ್ನ ತಡೆಯಲು ಸ್ಟೀಲ್ ಕಪ್ಗಳನ್ನು ಹಸ್ತಾಂತರಿಸಿದ್ರು. ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸಿದಂತ ನಮ್ಮ ಬಿವಿ ಸಂಘದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಅಂಗಡಿ ಸರ್ ಮತ್ತು ಜಂಬಗಿ ಸರ್ ಅವರೇ ಹಾಗೂ ಎಲ್ಲ ಶಿಬಿರಾರ್ಥಿಗಳಲ್ಲಿ ವಂದಿಸುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 5 ನಿಮಿಷ ನಾನು ಸರ್ಗೆ ರಿಕ್ವೆಸ್ಟ್ ಮಾಡಿ ಸಮಯ ತಗೊಂಡಿದ್ನಿ. ಇವತ್ತು ಈ ಶಿಬಿರದಲ್ಲಿ ಯಾಕೆ 5 ನಿಮಿಷ ಟೈಮ್ ತಗೊಂಡಿನಿ ಅಂದ್ರೆ, ಇವತ್ತು ಕ್ಯಾನ್ಸರ್ ಅನ್ನೋ ರೋಗ ಯಾರಿಗ್ ಗೊತ್ತಿಲ್ಲ ಹೇಳ್ರಿ? ಎಷ್ಟು ಮೂಲಗಳಿಂದ ಕ್ಯಾನ್ಸರ್ ಬರ್ತಾವ ಅನ್ನೋದು ಯಾರಿಗ್ ಗೊತ್ತೈತಿ? ಗೊತ್ತಿಲ್ಲ. ಒಟ್ಟು ನಿಮಗ ಕ್ಯಾನ್ಸರ್ ಒಳಗ ಎಷ್ಟು ಬಗೆ ಬರ್ತಾವ ಅನ್ನೋದು ಗೊತ್ತಿಲ್ಲ. ಒಟ್ಟು 29,48,369 ಈ ಒಂದು ವರ್ಷಕ್ಕೆ ಕ್ಯಾನ್ಸರ್ ಇಷ್ಟಿದೆ. ಈ ತರ 2020ರಿಂದ ಸ್ಟಾರ್ಟ್ ಆಗೈತಿ. ಯಾವ್ಯಾವ ಬೇಸ್ ಮೇಲೆ ಎಸ್ಟೇಟ್ ಆಗೈತಿ ಅಂದ್ರ, ಕ್ಲೂನ್ ಕ್ಯಾನ್ಸರ್ ಎಷ್ಟು 11.6%. ಲಂಗ್ಸ್ ಅಂದ್ರೆ ಈ ತಂಬಾಕು, ಇವು ಸೇದೋದು, ಹೊಗೆ, ಇದೆಲ್ಲ ಡಸ್ಟ್ದಿಂದ ಅಲರ್ಜಿಯಿಂದ ಈ ತರ ಬರೋದು 10.8%. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಹೆಣ್ಮಕ್ಕಳಿಗೆ 12.1%. ಆಮೇಲೆ ಪ್ರೊಸ್ಟೇಟ್ ಅಂದ್ರೆ 11.4%. ಬ್ಲಾಡರ್ 5.3%. ಪ್ಯಾನ್ಕ್ರೇಸಿಯಾ 3.2%. ಆಮೇಲೆ ಸ್ಕಿನ್ ಕ್ಯಾನ್ಸರ್ ಬಂದು 3.6%. ಒಂದು ಸ್ವಲ್ಪ ಒಂದೊಂದು ಇದ್ರಾಗ ಎಷ್ಟು ಸಾಧ್ಯತೆ ಅದಾಗ ಹೇಳ್ತೀನಿ. ಇನ್ನು ಅದರ್ಸ್ ಎಷ್ಟು ಅಂತಂದ್ರೆ 42% ಇಸ್ ಅದರ್ಸ್ ಕ್ಯಾನ್ಸರ್. ಅದರ್ಸ್ ಕ್ಯಾನ್ಸರ್ ಅಂತಂದ್ರೆ ನೀವು ದಿನನಿತ್ಯ ಏನು ನಿಮ್ಗೆ ಗೊತ್ತಿದ್ದು ಇಲ್ದು ಅದನ್ನ ತಿಂತೀರಿ, ಅದನ್ನ ಸೇವನೆ ಮಾಡ್ತೀರಿ, ಅದರಿಂದ ಕ್ಯಾನ್ಸರ್ ಬರ್ತೈತಿ. ಯಾಕಪ್ಪ ಅಂತಂದ್ರೆ ಇವತ್ತು ದಿನನಿತ್ಯ ನಿಮ್ಮ ಮನ್ಯಾಗ ಅನ್ನಂಗಿಲ್ಲ, ಅದು ಅನಿವಾರ್ಯ ಆಗಿರುತ್ತೆ. ಅದನ್ನ ಕಡಿಮೆ ಮಾಡಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ಕಡಿಮೆ ಮಾಡ್ಬೇಕಷ್ಟ. ಏನಪ್ಪಾ ಅಂದ್ರೆ ಫಸ್ಟ್ ಬರೋದು, ನೀವು ಯಾರು ವ್ಯಾಪಾರಸ್ಥರಿದ್ದೀರಿ, ಯಾರು ಬಿಸ್ನೆಸ್ ಮಾಡ್ತೀರಿ, ಇದ್ರೊಳಗೆ ಇಷ್ಟೊಳಗೆ ಎಲ್ಲ ಯಾರು ನಿಮ್ಮ ಶಾಪ್ ಅದಾವ, ದಿವ್ಸಕ್ಕೆ ಹೊರಗಡೆಯಿಂದ ಚಾ ತರಿಸಿ ಕುಡಿತೀರಿ. ಒಂದು ಪೇಪರ್ ಕಪ್ಪು ನೀವು ಒಂದು ಸಲ ಚಾ ಕುಡಿದ್ರೆ ನಿಮಗೆ 20,000 ಮೈಕ್ರಾನ್, ಎಷ್ಟು 20,000 ಮೈಕ್ರಾನ್ ನಿಮ್ಮೊಳಗೆ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ. ಅದನ್ನ ತರಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವು ಒಂದು ಕಲ್ ತಿನ್ರಿ, ಹೊರಗೆ ಹಾಕೋ ಶಕ್ತಿ ನಿಮ್ ದೇಹಕ್ಕೆ ಐತಿ. ಅದೇ ನೀವು ಒಂದು ಕಪ್ ಚಾ ಕುಡಿದ್ರೆ ಆ ದೇಹದಾಗ ಏನ್ ನಿಮ್ಮ ಪ್ಲಾಸ್ಟಿಕ್ ಮೈಕ್ರಾನ್ ಬೇಸ್ ಹೋಗೈತಿ, ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆ ಕಣ್ಣಿಗೆ ಕಾಣದಂತ ಮೈಕ್ರಾನ್ ಬೇಸ್ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆ ಒಳಗೆ ಹೋತಂದ್ರ ನಿಮ್ಮ ದೇಹದೊಳಗೆ ಎಂಟ್ರಿ ಆಯ್ತಂದ್ರೆ ಒಂದ್ ಕಡೆ ಅದು ಅಬ್ಸರ್ವಿಂಗ್ ಮಾಡ್ಬೋದು, ಹೊರಗೆ ಬಿಡಂಗಿಲ್ಲ. ಅದು ಅಬ್ಸರ್ವ್ ಮಾಡ್ಕೊಂಡು ಒಂದ್ ಕಡೆ ಸ್ಟೋರೇಜ್ ಮಾಡ್ಕೋತೈತಿ. ನೀವು ಎಷ್ಟು ಕುಡಿತೀರಿ ಕೊಡ್ರಿ, ನೀವು ಬಂದದ್ದೇನೋ ಅದ ಗಪ್ಪಣ ಅದನ್ನ ತಕೊಂಡ್ಬಿಡ್ಬೇಕು. ಅದು ಪ್ಲಾಸ್ಟಿಕ್ ಎಲ್ಲ ಒಂದ್ ಕಡೆ ಏನಾಕೈತಪ್ಪ ಅಂದ್ರೆ ದಿವ್ಸಕ್ಕೆ ನೀವು ಒಂದು 4 ಕಪ್ ಚಾ ಕುಡಿದ್ರಿ ಅಂದ್ರೆ 20,000 into 4 ಕಪ್ಸ್ ಅಂದ್ರೆ 80,000 ಮೈಕ್ರಾನ್ ಪರ್ ಡೇ ನಿಮ್ಮ ಹೊಟ್ಟೆ ಒಳಗೆ ಹೋತಂದ್ರ
ಇದೇ ರೀತಿ ನೀವು 5 ರಿಂದ 6 ವರ್ಷ ಕೊಡಿದ್ರೆ ನಿಮ್ಗೆ ಯಾವ ಚಟ ಇಲ್ಲಪ್ಪ, ನನ್ನ ಮಗಳಿಗೆ ಯಾವ್ದಾಯ್ತು ತಂದೆ ತಾಯಿ ಹೇಳ್ಕೊತ ಇರ್ತಾರೆ, ನಿಮ್ಗೆ ಕ್ಯಾನ್ಸರ್ ಆಗಿಬಿಟ್ಟಿರ್ತದೆ. ಅದಕ್ಕ ನಾವು ಹೊರಗಿನವ್ರಿಗೆ ಅವೇರ್ನೆಸ್ ಮಾಡೋಕ್ಕಿಂತ ಹೆಚ್ಚು ನೀವು ಏನ್ ಕುಡಿತೀರಿ ಚಾ, ಅದನ್ನ ನೀವು ಎಲ್ಲೈತಿ ಏನೋ ಅಕೇಶನ್ಲಿ ಒಂದು ಲಗ್ನಕ್ಕೆ ಹೋಗಿರ್ತೀರಿ, ಯಾವಾಗ ವರ್ಷದಾಗ 6 ತಿಂಗಳು ಒಂದ್ಸಲ ಕುಡಿದ್ರಿ ಓಕೆ. ಬಟ್ ದಿನನಿತ್ಯ ಏನ್ ನೀವು ಮಾಡ್ತೀರಿ, ದಯವಿಟ್ಟು ಇದನ್ನ ದಿನನಿತ್ಯ ಕಾರ್ಯೊಳಗೆ ಇದನ್ನ ಕಡಿಮೆ ಮಾಡ್ರಿ. ಒಂದೇದು. ಎರಡನೇದು, ಎಷ್ಟು ನಿಮ್ಗೆ ಡೈರಿ ಹಾಲುಗಳನ್ನು ಅವಾಯ್ಡ್ ಮಾಡಕೈತಿ. ಡೈರಿ ಹಾಲಿನಾಗ ಕೆಮಿಕಲ್ ಬೇಸ್ ಇರುತ್ತೆ, ಅಲ್ಲಿ ಅದಕ್ಕೂ ಕ್ಯಾನ್ಸರ್ ಇದೆ. ಡೈರಿ ಮೊಸರು ತಿನ್ನೋದ್ರಿಂದ ಕ್ಯಾನ್ಸರ್ ಇದೆ. ನೀವೆಲ್ಲ ಡೀಟೇಲ್ಸ್ ಅಷ್ಟು ಕೊಡ್ತೀವಿ, ನೀವು ನಮ್ಮ ಚಾನಲ್ ಮುಖಾಂತರ ಹಾಕ್ತೀವಿ. ಎರಡು ಅದನ್ನ ಆಪ್ಷನ್ ನಾವೆಲ್ಲ ಸರ್ಟಿಫೈಡ್ ಕಾಫಿ ಬರ್ತಾವ. ನಮ್ಗೇನ್ ಲ್ಯಾಬ್ ಟೆಸ್ಟ್ ಐತಿ, ಯಾವ್ಯಾವ್ದ್ರೊಳಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಬರ್ತೈತಿ ಅದನ್ನ ಸೇವನೆ ಮಾಡೋದ್ರಿಂದ ಅನ್ನೋದು ನಿಮ್ಗೆ ಸಿಗುತ್ತೆ. ಅದಕ್ಕೆ ಈಗ ನೀವು ಉದ್ಯಮಿದಾರ ಆಗಕ್ ಹೊಂಟ್ರಿ, ನಿಮ್ಮದೇ ಆದ ಒಂದು ಎಮ್ಮಿ ಸಾಕಾಣಿಕೆ ಇರ್ಬೋದು, ಯಾವುದೇ ಇರ್ಬೋದು, ಆದ್ರೆ ಹೆಚ್ಚ ರೈತರಿಗೆ ಪ್ರೋತ್ಸಾಹ ಕೊಟ್ಟಂಗತಿ. ನೀವು ಡೈರೆಕ್ಟ್ ಹೋಗಿ ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗಿ ಹಾಲು ತರೋಕ್ಕಿಂತ ನಿಮ್ಮ ಊರಾಗ ಏನ್ ಹಾಲು ಹಾಕ್ತಿರ್ತಾರ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಅದನ್ನ ನೀವು ಹೋಗಿ ತಗೊಂಡ್ ಬರುವಂತ ತಿಳುವಳಿಕೆ ನಿಮ್ಮ ಮನೆ ಒಳಗೆ ಕೊಡ್ಬೇಕು. ಸಾಕಷ್ಟು ಜನರ ತಿಳುವಳಿಕೆ ಇದ್ದವ್ರು ಎಲ್ಲ ಹುಡುಗರು ಏನಿಲ್ಲ ನಂಗಿಲ್ಲ. ನೀವು ಯಾಕ ನಿಮ್ಮ ಮನ್ಯಾಗ ಅವೇರ್ನೆಸ್ ಇಲ್ಲ ಅನ್ನೋ ದೃಷ್ಟಿಯಿಂದ ನಿಮ್ಗೆ ಗೊತ್ತಿರತ್ತೆ ಇದ್ದು ಮತ್ತೆ ಅದನ್ನ ಯೂಸ್ ಮಾಡಿದ್ರೆ ದಯವಿಟ್ಟು ಡೈರಿ ಮೊಸರನ್ನು ಅವಾಯ್ಡ್ ಮಾಡುವಂತ ಶಕ್ತಿ ನಿಮ್ ಹೆಚ್ಚು ನೀವು ಯೂಸ್ ಮಾಡಬೇಡ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತಿನ್ನು ಈ ಗುಟ್ಗಾದಂತೂ ನಿಮ್ಗೆ ಗೊತ್ತೈತಿ. ದಯವಿಟ್ಟು ಯಾವ ಗುಟ್ಗ ಈಗ ನೀವು ಒಂದು ಏನಾರು ಅಚೀವ್ಮೆಂಟ್ ಮಾಡಕ್ ಈಗ ಎದಕ್ ಬಂದಿರಿ ಇಲ್ಲಿ, ಒಂದು ರಿಸರ್ಚ್ ಸಂಸ್ಥೆಯವರು, ಕೊಟಕ್ ಮಹೇಂದ್ರ ಅವರು, ಬಿ ಸಂಘ ಎಲ್ಲಾರು ಕೂಡಿ ಇದೇನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಉದ್ಯಮಿಯಾಗಿ ಹೊರಗೆ ಹೋಗ್ಲಿ, ಒಂದು ಒಳ್ಳೆ ಉದ್ಯಮಿ ಆಗ್ಲಿ, ಒಂದು ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಇಷ್ಟೆಲ್ಲಾ ಖರ್ಚು ವೆಚ್ಚಗಳನ್ನು ಮಾಡಿ ನಿಮ್ಮನ್ನ ಒಂದು ಉದ್ಯಮಿದಾರನಾಗಿ ಹೊರ ಬಿಟ್ಟಿರ್ತಾರ. ಈಗ ಉದ್ಯಮಿದಾರ ಆದಾಗ ಇಲ್ಲಿ ನಿಮ್ಗೆ ಸಬ್ಸಿಡಿ ಬರ್ತೈತಿ, ಎಲ್ಲಾ ಬರ್ತೈತಿ. ಪ್ರತಿ ಕ್ಲಾಸ್ನಾಗ ನೀವು ಹೇಳ್ಯಾರಿ, ನೀವೇನಪ್ಪಾ ಅಂದ್ರೆ ಇಲ್ಲಿ ಬಂದಾಗ ಸಬ್ಸಿಡಿ ಸಿಗ್ತೈತೆ ಅದನ್ನ ಮಜಾ ಮಾಡಿಬೇಡ್ರಿ, ಅದು ಗೊತ್ತಿರ್ಬೇಕು ನಿಮ್ಗೆ. ಸಬ್ಸಿಡಿ ಬಂದ ಅಮೌಂಟ್ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು. ಇವತ್ತು ನೀವು ಸಬ್ಸಿಡಿ ಅಮೌಂಟ್ ತಗೊಂಡು ಉದ್ಯೋಗ ಹಾಕಿದ್ರೆ ಎಷ್ಟು ಪರ್ಸೆಂಟೇಜ್ ಮತ್ತೆ ನೀವು ಲಾಭ ಗಳಿಸ್ಬೇಕು ಅನ್ನೋದು ನಿಮ್ ಕೈ ಇರುತ್ತೆ. ಈ ಸಂಸ್ಥೆ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಉದ್ಯಮಿಯನ್ನು ಮಾಡಿ ಹೊರಗೆ ತೆಗೆಯುವಂತ ಕೆಲಸ ಅವ್ರು ಮಾಡ್ಯಾರ ಅನ್ಬೇಕ. ಆ ಉದ್ಯಮಿ ನಮ್ಮಿಂದ ಆದ ಅನ್ನೋದು ನೀವು ಅದನ್ನ ಮಾಡಿ ತೋರಿಸ್ಬೇಕು. ಅಂತ ಒಂದು ಛಲ ನಿಮ್ಮಲ್ಲಿ ಇದ್ದಾಗ ಒಬ್ಬ ಉದ್ಯಮಿಯಾಗಿ ಹೊರಬೀಳ್ತಾರೆ. ನಾನು 10 ವರ್ಷದಿಂದಾಗ ಸರ್ ನಾನು ಇಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗಿದ್ದೆ. ಟ್ರೈನಿಂಗ್ ಮುಗಿಸ್ಕೊಂಡು ಆದಾಗ ನಂದು 3.5 ಲಕ್ಷ ಎಲ್ಲಾರು ಸಬ್ಸಿಡಿ ಬಗ್ಗೆ ಒಂದು ಕ್ಲೂ ಕೊಡ್ತೀನಿ ನಿಮ್ಗೆ. ಕ್ಲಾಸ್ನಾಗ ನಿಮ್ಗೆ ಹೇಳ್ತಾರ, ಯಾವುದೇ ಕಾರಣಕ್ಕೂ ಎಲ್ಲೂ ಯಾರಿಗೂ ಒಂದು ₹1 ಸಬ್ಸಿಡಿ ರೊಕ್ಕ ಯಾರಿಗೂ ಕೊಡಕ್ ಹೋಗ್ಬೇಡಿ, ನಿಮ್ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿ. ನನ್ನ ಜೊತೆ ಇದ್ದ ನನ್ನ ಈ ಟ್ರೈನಿಂಗ್ ತಗೊಂಡಂತ ನನ್ನ ಬ್ಯಾಚ್ನೊಳಗ ಎಷ್ಟೋ ಜನ 5,000 10,000 ಸಬ್ಸಿಡಿಗೋಸ್ಕರ ಆಸೆಗೆ ಬಿದ್ದು ರೊಕ್ಕ ಕೊಟ್ರು. ನಾನು ₹1 ಕೊಟ್ಟಿಲ್ಲ. 15 ದಿವಸ ನನ್ನ ಸಬ್ಸಿಡಿ ಜಮಾ ಆಯ್ತು. ರೊಕ್ಕ ಕೊಟ್ಟವ್ರದ್ದು 6 ತಿಂಗಳು ವರ್ಷಕ್ಕೂ ಜಮಾ ಆಯ್ತು. ಯಾಕಂದ್ರೆ ಅಲ್ಲೇ ನಿಮ್ದು ಪಾಳೆ ಪ್ರಕಾರ ಬರ್ತಿರ್ತಾವಿಲ್ಲ ನಂಗೆಲ್ಲ. ಯಾರ ನೀವು ಒಂದು ಕಾಗದ ಪತ್ರ ತಪ್ಪಿರ್ತೀರಿ, ನೀವು ಕೊಟ್ಟಿರಂಗಿಲ್ಲ, ನಿಮ್ಗೂ ಮಿಸ್ಟೇಕ್ ಇರ್ತಾವ, ಅದನ್ನ ಅವ್ರು ಹೇಳಿರಂಗಿಲ್ಲ. ಆಮೇಲೆ ಇದೊಂದು ತಪ್ಪೈತಪ್ಪ ನಿಂದ ಅದಕ್ಕೆ ಸಬ್ಸಿಡಿ ಬಂದಿಲ್ಲ, ಆಮೇಲೆ ತೊಗೊಂಬಾತಾರ. ಮತ್ತೊಂದಿಷ್ಟು ರೊಕ್ಕ ಕೊಟ್ರಿ ಅಂದ್ರೆ ಮತ್ತೆ ಇವ್ ರೊಕ್ಕ ಕೊಡಂಕಂತ ಮತ್ತೆ ಇನ್ನೊಂದು 5,000 ಕೊಡ್ಬೇಕು ಅಲ್ಲ ಕೇಳ್ತಾರ. ಅದಕ್ಕೆ ದಯವಿಟ್ಟು ಈ ರೀತಿ ಅದಕ್ಕೂ ನಿಮ್ಗೆ ಹಂಗೆ ಏನಾದ ಅಲ್ಲಿ ಸಬ್ಸಿಡಿ ಒಳಗೆ ಸಮಸ್ಯೆಗಳು ಬಂದ್ರ ಸರ್ ಇರ್ತಾರ, ಸರ್ ಇರ್ಲಿಕ್ಕೆ ಕೊನೆಗೆ ಬಂದು ನಾನು ನಿಮ್ಗೆ ಯಾವಾಗ ಬೇಕಾದ್ರೆ ನಿಮ್ಗೆ ಸಲಹೆ ಕೊಡಕ್ ರೆಡಿ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಆಸೆ ಬಿದ್ದು ಯಾರು ರೊಕ್ಕ ಕೊಡ್ಬೇಡ್ರಿ. ಆ ಸಬ್ಸಿಡಿಯನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ನಿಮ್ ಉದ್ಯೋಗ ಯಾವ ರೀತಿ ನಿಮ್ದು ಯಾವ್ದೇ ಇರ್ಬೋದು, ಇವತ್ತು ಕಂಪ್ಯೂಟರ್ ಇರ್ಬೋದು, ಕಂಪ್ಯೂಟರ್ ಸಬ್ಸಿಡಿ ಬಂದತ್ತೆ ಇನ್ನೊಂದು ಸಿಸ್ಟಮ್ ಹಾಕೊಡ್ರಿ, ಇನ್ನೊಂದು ಇದನ್ನ ತೋಡ್ರಿ. ಅವಾಗ ಏನೋ ಬಾಕು ಬಂದತ್ತ ಹೆಂಗಲ್ಲಿ ಸಬ್ಸಿಡಿ ಬಂದತ್ತೆ ನೀ ಹೇಳಿದ್ರು ಟೋಟಲ್ ಆಗಿ ಯಾವುದೇ ತರ ಮೊಬೈಲು ಅನ್ನೆಸೆಸರಿ ವೇಸ್ಟ್ ಅಮೌಂಟ್ ದಯವಿಟ್ಟು ಯಾರು ಇದ್ರಾಗ ಇದನ್ನ ಮಾಡಬೇಡ್ರಿ. ನಿಮ್ಮ ಉದ್ಯೋಗದಾಗ ಹೆಚ್ಚ ಹಣ ತೊಡಗಿಸ್ತೀರಿ. ಈಗ ಸರ್ ಏನು ಈ ಸಂಸ್ಥೆ ವತಿಯಿಂದ ನಿಮ್ಮ ಉದ್ಯಮಿಯನ್ನಾಗಿ ಮಾಡ್ಯಾರ. ಈಗ ನೀವು ಉದ್ಯಮಿ ಆಗು, ಉದ್ಯೋಗ ನೀಡು ಅಂದ್ರೆ ನೀವು ಕೂಡ ಒಂದು 4 ಜನರಿಗೆ ಉದ್ಯೋಗ ಕೊಡುವಂತ ಶಕ್ತಿ ನಿಮ್ಮಲ್ಲಿ ಆಗ್ಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಸಂಸ್ಥೆಯವ್ರು ಮಾಡ್ಯಾರ. ಅದಕ್ಕ ಈ ಸಂದರ್ಭದಾಗ ಈ ಪ್ಲಾಸ್ಟಿಕ್ನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನನಗೆ ತಿಳುವಳಿಕೆ ಆಗಲಿ, ಎಲ್ಲದರ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ಸಂಸ್ಥೆಯ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳಿಸಿ ಈ ವೇಳೆ ಬಿಎಸ್ ಅಂಗಡಿಯವರು ಹಾಗೂ ಬಿಎಲ್ ಜಂಬ್ಗಿ ಅವರಿಗೂ ಶಿಬಿರಾರ್ಥಿಗಳು ಹಾಗೂ ವೆಂಕಟೇಶ್ ನ್ಯಾಮಗೌಡರವರು ಒಂದಾಗಿ ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಬಿಎಸ್ ಅಂಗಡಿಯವರು ತಮ್ಮ ಮಾತಿನಿಂದ ಹಾಗೂ ಉತ್ತಮ ಮಾಹಿತಿಗಳಿಂದ ನೆರೆದವರನ್ನ ಮಂತ್ರ ಮುಗ್ಧರನ್ನಾಗಿಸಿದ್ರು. ಇವೆಲ್ಲ ಚಟುವಟಿಕೆಗಳಿಂದ ಕಾರ್ಯಕ್ರಮ ಸುಂದರವಾಗಿ ಸಮಾರೋಪಗೊಂಡಿತು. ಸಾಂಪ್ರದಾಯಿಕವಾಗಿ ನಾವು ಅನುಸರಿಸುತ್ತಿದ್ದಂತಹ ಪದ್ಧತಿಗಳೇನು, ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಬದಲಾದಂತಹ ತಾಂತ್ರಿಕತೆಗಳು ಏನು, ಅವುಗಳ ಉಪಯೋಗ ಹೇಗಾಗ್ತಾ ಇದೆ. 1-2 ವಿಷಯ ಹೇಳಿ ಆಮೇಲೆ ಪ್ಲಾಸ್ಟಿಕ್ ಬರ್ತೀನಿ. ಬಹಳ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಅವರು. ನಮಸ್ಕಾರ, ಹೇಳಿ.
ಅಂದ್ರೆ ಸರ್ ಇವಾಗ ಕುರಿ ಸಾಕಾಣಿಕೆಗೂ ಹಾಗೂ ಸರ್ ತರಬೇತಿಯಿಂದ ತೆಗೆದುಕೊಂಡಿರೋದು ಮತ್ತೆ ಸಾಂಪ್ರದಾಯಿಕ ಅಂತ ಇವಾಗ ವಿಭಾಗ ಹೇಳಿದ್ರೆ ಸರ್ ಅದಕ್ಕೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ ಸರ್ ಒಬ್ಬ ಕುರಿಗಾರಿ ಸರ್ ತನ್ನ ಮಕ್ಕಳನ್ನ ಯಾವ ತರ ಸರ್ ತಂದೆ ತಾಯಿ ಯಾವ ತರ ಸಲಹುತ್ತಾರೆ ಆ ತರ ಇದನ್ನು ಕುರಿಗಳನ್ನ ಸಲುಹಿ ಅದನ್ನ ಏನ್ ಮಾಡ್ತಾರೆ ಸರ್ ಒಂದು ಸಣ್ಣದ ಒಂದು ಮರಿಯಿಂದ ಹಿಡಿದು ಸರ್ ಒಂದು ತಾಯಿವರೆಗೂ ಅಲ್ಲ ಅದು ವಯಸ್ಸಾಗಿರುವಂತ ಕುರಿವರೆಗೂ ಸರ್ ಅದು ಏನ್ ಮಾಡ್ತಾರೆ ಬೆಟ್ಟ ಕಾಡು ಹೀಗೆ ಇದ್ರು ಸರ್ ನಾಡವೇ ಬಿಟ್ಟು ಕಾಡವೇ ತೆಗೆದುಕೊಂಡು ಹೋಗಿ ಸರ್ ಅದನ್ನ ಕುರಿಯನ್ನ ಬೇಯಿಸ್ತಾರೆ ಸರ್ ಮತ್ತೆ ಸರ್ ಅದು ಬಂದ ಹಾಲಿನಲ್ಲಿ ಅವರು ಉಪಜೀವನ ಮಾಡ್ತಾರೆ ಸರ್ ಬಟ್ ಇವಾಗ ಸರ್ ಕುರಿ ಸಾಕಾಣಿಕೆ ತರಬೇತಿಯಿಂದ ಹೋದಂತ ನಾವು ಸರ್ ಕೆಲವೊಂದಿಷ್ಟು ಸರ್ ನಾವು ಏನ್ ಸರ್ ಬೇಸಿಕ್ ಫಂಡಮೆಂಟಲ್ ಅಷ್ಟೇ ಕಲ್ತ್ಕೊಂಡಿರ್ತೀವಿ ಸರ್ ಇದರಿಂದ ನಾವ್ ಏನ್ ಮಾಡ್ತೀವಿ ಸರ್ ಕುರಿ ಶೆಡ್ ಸರ್ಕಾರದಿಂದ ಈಗ ಒಂದು ದುಡ್ಡು ಅಥವಾ ನಮ್ಮಿಂದ ಒಂದು ದುಡ್ಡು ನಾವು ಏನ್ ಮಾಡ್ತೀವಿ ಸರ್ ಕುರಿ ಸಾಕಾಣಿಕೆ ಮೊದಲು ಏನ್ ಮಾಡ್ತಾ ಇದ್ವಿ, ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ವಿ ಅಂದ್ರೆ ಓಪನ್ ಗ್ರೇಜಿಂಗ್ ಗೆ ಬಿಡ್ತಾ ಇದ್ವಿ. ಎಲ್ಲಿದೆ ಅಲ್ಲಿ ಮೇಯಿಸ್ಕೊಂಡ್ ಬಂದು ಮನೆಗೆ ಬರೋದು, ಹಾಲ್ ಕರೆಯೋದು ಎಲ್ಲ ಈಗ ಏನಾಗಿದೆ, ನಮ್ಮದೇ ಆದಂತಹ ಒಂದು ಗ್ರೇಜಿಂಗ್ ವಲಯನ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಎರಡನೇ ಮುಖ್ಯವಾದಂತಹ ಒಂದು ಬದಲಾವಣೆ ಏನು ಅಂತಂದ್ರೆ, ಮೊದಲು ಕೂಡ ಕುರಿ ಮೇಕೆಗೆ ರೋಗಗಳು ಬರ್ತಾ ಇರ್ಲಿಲ್ಲ ಅಂತ ಇಲ್ಲ, ಬರ್ತಾ ಇತ್ತು. ರೋಗಗಳು ಬಂದ ಮೇಲೆ ಅದನ್ನ ಹತೋಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಆ ರೋಗಗಳು ಬರದೇ ಇರೋ ಹಾಗೆ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಮುಖ್ಯವಾಗಿ ನಿಮ್ಮ ಈ ತರಬೇತಿದಾರರು ಹೇಳ್ಕೊಟ್ಟು ಹೋಗಿರ್ತಾರೆ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಅದಕ್ಕೆ ಪ್ರೊಫೈಲೆಟಿಕ್ ಮೇಜರ್ಸ್ ಅಂತ ಹೇಳ್ತೀವಿ ನಾವು. ಏನೇನ್ ಪ್ರೊಫೈಲೆಟಿಕ್ ಮೇಜರ್ಸ್ ತಗೋಬೇಕು, ಹೇಗೆ ರೋಗ ಮುಕ್ತವಾದಂತಹ ಒಂದು ವಾತಾವರಣನ ನೀವು ಸೃಷ್ಟಿಸಿಕೊಂಡು ನಿಮ್ಮ ಕುರಿ ಅಥವಾ ಮೇಕೆಗೆ ರೋಗ ಬರದೇ ಇರೋ ಹಾಗೆ ತಡೆಯೋದು ಹೇಗೆ, ಅವುಗಳಿಗೆ ಮೇವಿನ ಪ್ರಮಾಣ ಎಷ್ಟು ಕೊಡಬೇಕು, ಯಾವ ತಳಿಗೆ ಎಷ್ಟು ಕೊಡಬೇಕು, ಎಷ್ಟು ತಿಂಗಳಿಗೆ ಎಷ್ಟು ಇಳುವರಿ ಬರ್ತದೆ, ಎಷ್ಟು ಗ್ರೋತ್ ರೇಟ್ ಇರುತ್ತೆ, ಇದೆಲ್ಲವುಗಳನ್ನ ನಾವು ಲೆಕ್ಕ ಹಾಕೊಂಡು ನಾವು ಕುರಿ ಸಾಕಾಣಿಕೆ ಮಾಡೋ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು. ಮೊದಲಾಗಿದ್ರೆ ಏನಾಗ್ತಾ ಇತ್ತು, ಬ್ಲೈಂಡ್ಲಿ ಕಣ್ಣು ಮುಚ್ಚಿಕೊಂಡು ಕುರಿಗಳನ್ನ ಸಾಕ್ತಾ ಇದ್ವಿ, ಬಂದಷ್ಟು ಲಾಭ. ಈಗ ಹಾಗಲ್ಲ, ಇಷ್ಟು ನಾವು ಬಂಡವಾಳ ಹಾಕಿದ್ರೆ ಇಷ್ಟು ಬರಬೇಕು, ಅಷ್ಟು ಬಂಡವಾಳ ಬರೋದಕ್ಕೆ ನಾವು ಏನು ತಾಂತ್ರಿಕತೆಗಳನ್ನ ಉಪಯೋಗಿಸಬೇಕು, ಯಾವ ಮೇವು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ್ಯಾವ ತಿಂಗಳಿಗೆ ಎಷ್ಟೆಷ್ಟು ಬೆಳೀತದೆ. ಈವನ್ ಈಗ ನಮ್ಮ ಜನರಲ್ ಕೂಡ ಇದೆ, ಮಗು ಹುಟ್ಟದಾಗಿಂದ ನಿಮ್ಗೆ ತಾಯಿ ಕಾರ್ಡ್ ಅಂತ ಕೊಡ್ತಾರೆ, ಗೊತ್ತಿರಬೇಕು ಎಷ್ಟೆಷ್ಟು ತಿಂಗಳಿಗೆ ಏನೇನ್ ಬೆಳೀತದೆ ಅಂತ. ಅದು ಕೂಡ ಏನಾಗಿದೆ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇದನ್ನ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ, ಮೊದಲು ಸಾಕ್ತಾ ಇದ್ದದ್ದು ಯಾವ್ದೋ ಒಂದು ತಳಿ, ಪಕ್ಕದವ್ರು ಯಾರು ಸಾಕ್ತಾ ಇದ್ರೆ ಅದನ್ನೇ ಸಾಕೊಂಡು, ಈಗ ಹಾಗಲ್ಲ, ಬೇರೆ ಬೇರೆ ತಳಿಗಳು ಬಂದಿದೆ. ನಮ್ಮ ಕುರಿ ಅಥವಾ ಮೇಕೆ ಸಾಕಾಣಿಕೆದಾರರು ಕೂಡ ಏನ್ ಮಾಡ್ತಾ ಇದ್ರೆ, ಅವರು ಕೂಡ ಬ್ರೀಡರ್ಸ್ ಆಗಿದ್ದಾರೆ. ಹೊರದೇಶದಿಂದ ಬಂದಂತಹ ತಳಿಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೇಶದಲ್ಲಿರುವಂತಹ, ನಮ್ಮ ವಲಯದಲ್ಲಿರುವಂತಹ ಕುರಿಗಳ ಜೊತೆಗೆ ಸಂಕರಣ ಅಂತ ಹೇಳ್ತೀವಿ, ಹೈಬ್ರಿಡೈಸೇಷನ್ ಮಾಡಿ ಉತ್ತಮ ಇಳುವರಿ ಕೊಡುವಂತಹ ಕುರಿಗಳನ್ನ ಡೆವಲಪ್ ಮಾಡೋ ಒಂದು ವೈಜ್ಞಾನಿಕ ಪದ್ಧತಿ ಕೂಡ ಬಂದಿದೆ. ಇವೆಲ್ಲ ಹಲವಾರು ಬದಲಾವಣೆಗಳಾಗಿದೆ. ಆಮೇಲೆ ಕುರಿಗಳಿಗೆ ಏನ್ ರೋಗ ಬರುತ್ತೆ, ಮುಖ್ಯವಾಗಿ ಕುರಿಗಳಿಗೆ ಹೇಳಿದ್ರಲ್ಲ ಡಾಕ್ಟ್ರು, ಏನ್ ಬರುತ್ತೆ ಮುಖ್ಯವಾಗಿ ನಾವು ಕುರಿಗಳಿಗೆ ನೋಡ್ಕೋಬೇಕಾಗಿರೋದು, ಚೆನ್ನಾಗಿ ಮೇವು ತಿನ್ನಬೇಕು ಅಂತಂದ್ರೆ ಅವುಗಳ ಜಠರದಲ್ಲಿ ಇರುವಂತಹ ಜಂತುಗಳನ್ನ ಮೊದಲು ನಿರ್ನಾಮ ಮಾಡಬೇಕು. ಆವಾಗ ಮಾತ್ರ ನಾವು ಹಾಕಿದಂತಹ ಮೇವು ಸರಿಯಾಗಿ ಡೈಜೆಷನ್ ಆಗಿ ಪಚನ ಮಾಡಿಕೊಂಡು ಅವುಗಳು ನಮ್ಗೆ ಬೇಕಾದಂತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ಕುರಿ ಮಾಂಸ ಒಂದೇ ಅಲ್ಲ, ಬೇಕಾದಷ್ಟು ಇದೆ, ಬೈ ಪ್ರಾಡಕ್ಟ್ಸ್ ಇದೆ, ಅದೆಲ್ಲನೂ ಕೂಡ ತಗೋಬೇಕು. ಹೀಗಾಗಿ ಮಾಡಿದ್ರೆ ನೀವು ಬಹಳಷ್ಟು ಹೇಳಿದ್ದಾರೆ, ನಿಮ್ಗೆ ಡಾಕ್ಟರ್ ಹೇಳಿದಾರಲ್ವಾ, ಯಾವ್ದು ಮುಖ್ಯವಾಗಿ ಬರೋ ರೋಗ ಯಾವುದು, ಯಾವ ರೋಗ ಬರುತ್ತೆ, ಏನ್ ಮಾಡ್ಬೇಕು ಅದಕ್ಕೆ, ಯಾವಾಗ ಯಾವ್ದು ರೋಗ ಬಂದ್ಮೇಲೆ ಹಾಕದ ಮುಂಚೆ ಹಾಕದ? ಓಕೆ, ಗುಡ್. ಅಷ್ಟು ತಿಳ್ಕೊಂಡಿದ್ರೆ ಆಯ್ತು. ಈಗ ಇವೆಲ್ಲವುಗಳನ್ನ ನೀವು ವೈಜ್ಞಾನಿಕವಾಗಿ ಪಾಲಿಸ್ತಾ ಹೋಗ್ಬೇಕು. ಈಗ ಕುರಿ ದೊಡ್ಡಿ ಕೂಡ ನೋಡಿದ್ರಿ ನೀವು, ಇಲ್ಕಲ್ಲಲ್ಲೂ ನೋಡಿದ್ರಿ, ಇನ್ನೊಂದು ಎಲ್ಲಿ ನೋಡಿದ್ರಿ? ಒಂದು ಕುರಿಗೆ ಎಷ್ಟು ಜಾಗ ಬೇಕು? ಕುರಿ ಸಾಕಾಣಿಕೆ ಮಾಡಿದಾರೆ ಅವರು, ಸುಮ್ನೆ ಇಂಥದ್ದೊಂದು ದೊಡ್ಡಿ ಕೊಟ್ಟು ನಿಮ್ಗೊಂದು 200 ಕುರಿ ಬಿಡ್ಲಿಲ್ಲ ಅಲ್ಲಿ. ಅವ್ರದ್ದು ದೊಡ್ಡಿ ಏರಿಯಾ ಎಷ್ಟಿತ್ತಲ್ಲಿ ನೀವು ತಿಳ್ಕೋಬೇಕಾಗಿರೋದು. ಮೊದಲು ಒಂದು ಮನೆಯಲ್ಲಿ 20 ಜನ ಇರ್ತಾ ಇದ್ರು, ಈಗ ಒಂದು ಮನೆಯಲ್ಲಿ ಜನ ಕಡಿಮೆ ಆಗಿದೆ. ಆ ವಿಷಯ ಬೇಡ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಕುರಿಗಳ ಸೆಡ್ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಪ್ರಮಾಣ ಇದೆ. ಒಂದೊಂದು ಕುರಿಗೆ ಇಷ್ಟು ಏರಿಯಾ ಬೇಕು, ಇಷ್ಟು ಸ್ಕ್ವೇರ್ ಫೀಟ್ ಏರಿಯಾ ಬೇಕು. 100 ಕುರಿ ಸಾಕಿದ್ರೆ ಎಷ್ಟು ಬೇಕು, ಟೈರ್ ಸಿಸ್ಟಮ್ ಮಾಡ್ಬೇಕಾ, ಸಿಂಗಲ್ ಟೈರ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನೋದನ್ನ ಲೆಕ್ಕ ಹಾಕಿ ಮಾಡಿರ್ತಾರೆ. ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಇಂಥ ವಿಷಯಗಳು. ಈಗ ನಾವು ನಿಮಗೆ 13 ದಿನಗಳ ಕಾಲ ನಿಮ್ಗೆ ಕೊಟ್ಟದ್ದು ಬರೀ ಬೇಸಿಕ್ ಇನ್ಫಾರ್ಮೇಶನ್. ಇದು ನೀವು ಸಾಕಾಣಿಕೆ ಪ್ರಾರಂಭ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ನಾವು ದಾರಿ ತೋರಿಸಿದೀವಿ ಅಷ್ಟೇ. ನೀವು ಅದ್ರಲ್ಲಿ ನಡೆದ ಮೇಲೆ ಅಷ್ಟೇ ನಿಮ್ಗೆ ಗೊತ್ತಾಗೋದು ಅದರಲ್ಲಿ ಬರುವಂತ ತೊಂದರೆಗಳೇನು, ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ, ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು. ಹೌದೇ?
ಬಹುಶಃ ಇದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನ ತರ್ತದೆ. ಸ್ವಲ್ಪ ದಿವಸದ ಹಿಂದೆ ಯಾರಾದ್ರೂ ನೀವು ಇದರಲ್ಲಿ ನೋಡಿದ್ರೆ ಗೊತ್ತಿರಬೇಕು, ನಿಮ್ ಮೀಡಿಯಾದಲ್ಲಿ ಹಾವೇರಿಯಿಂದ ಒಬ್ರು ಕುರಿ ಸಾಕ್ತಾ ಸಾಕ್ತಾ ಈ ಕಡೆಗೆ ಬಂದ್ರು. ಯಾರಾದ್ರು ನೋಡಿದೀರಾ? ಮಾತಾಡಿದ್ ಕೇಳಿದಿರಾ ಯಾರಾದ್ರೂ? ಏನ್ ಹೇಳಿದ್ರು ಅವರು ಬಿ ಮೆಕ್ಯಾನಿಕಲ್ ಆಗಿ ಅವ್ರದ್ದು ಈಗ ವರ್ತ್ ಎಷ್ಟಿತ್ತಂದ್ರೆ 1 ಕೋಟಿ ರೂಪಾಯಿ. 1000 ಕುರಿ ಹಾಕೊಂಡ್ ಬಂದಿದ್ರು, 10,000 ಅದ್ರದ್ದು ಏನಿತ್ತು ವ್ಯಾಲ್ಯೂ ಇತ್ತು. ಅಂದ್ರೆ ನಾನು ಹೇಳ್ದ ಹಾಗೆ ಒಂದೇ ಜನಾಂಗಕ್ಕೆ ಸೀಮಿತವಾಗಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಯಾಕೆ ಅಂತಂದ್ರೆ ಅದರಲ್ಲಿ ಆರ್ಥಿಕ ಲಾಭ ಇದೆ. ನಾವು ಈಗ ತರಬೇತಿ ಬಗ್ಗೆ ಬರೋದಾದ್ರೆ, ನಿಮಗೆ ತರಬೇತಿ ಕೊಡಬೇಕಾದ್ರೆ ನಾವು ನಿಮ್ಮ ಒಬ್ಬರನ್ನೇ ಗಮನದಲ್ಲಿ ಇಟ್ಕೊಂಡಿರೋದಿಲ್ಲ, ನಿಮ್ಮ ಕುಟುಂಬವನ್ನ ಗಮನದಲ್ಲಿ ಇಟ್ಕೊಂಡಿರ್ತೀವಿ ನಾವು. ನಿಮಗೆ ತರಬೇತಿ ಕೊಟ್ರೆ ನೀವು ತೆಗೆದು ವಾಪಸ್ ಹೋಗಿ ನೀವು ಒಂದು ಉದ್ಯಮ ಮಾಡಿಕೊಂಡು ನಿಮ್ಮ ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಾಯ ಆಗ್ತೀರ ಅಂತ ಹೇಳಿ ನಾವು ಈ ತರಬೇತಿಗಳನ್ನ ಉಚಿತವಾಗಿ ಕೊಡ್ತೀವಿ. ನಾವು ತರಬೇತಿನೂ ಉಚಿತವಾಗಿ, ಊಟ ಉಚಿತವಾಗಿ, ಇರೋದಕ್ಕೂ ಉಚಿತವಾಗಿ ಕೊಡ್ತಾ ಇದೀವಿ. ಈ ತರಬೇತಿಯ ಲಾಭನ ನೀವು ಎಷ್ಟರ ಮಟ್ಟಿಗೆ ಪಡ್ಕೊಳ್ತೀರಿ ಅಂತಂದ್ರೆ ನೀವು ಮುಂದೆ ಉದ್ಯಮ ಪ್ರಾರಂಭವಾದಾಗ ಗೊತ್ತಾಗುತ್ತೆ. ನಮ್ಮ ಉದ್ದೇಶ ಕೆಲಸ ಕೇಳುವವರನ್ನ ಉತ್ಪಾದನೆ ಮಾಡೋದಲ್ಲ, ಕೆಲಸ ಕೊಡುವವರನ್ನ ಉತ್ಪಾದನೆ ಮಾಡ್ಬೋದು. ನೀವು ಒಂದು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಬಹುಶಃ ನೀವು ಕೆಲವರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೋದು. ಈ ತರಬೇತಿ ನಿಮಗೆ ಬಹಳಷ್ಟು ಸಹಾಯಕ ಆಗ್ತದೆ. ತರಬೇತಿ ನಿಮ್ಮ ಜೀವನದಲ್ಲಿ ಒಂದು ಯೂಟರ್ನ್ ಅಂತ ಹೇಳ್ತೀವಿ, ಬಹಳಷ್ಟು ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಆದ್ರೆ ನೀವು ತರಬೇತಿಯನ್ನ ಸದುಪಯೋಗ ಮಾಡ್ಕೋಬೇಕು. ಈಗ ತಗೊಂಡೋಗಿ ನಾಳೆ ಏನೂ ಆಗ್ಲಿಲ್ಲ, ನಮ್ಗೆ ಆರ್ಥಿಕ ಸಹಾಯ ಬರ್ಲಿಲ್ಲ, ಸಬ್ಸಿಡಿ ಬರ್ಲಿಲ್ಲ ಅಂತ ಬಿಟ್ಬಿಟ್ರೆ ಯಾವ ಪ್ರಯೋಜನನೂ ಖಂಡಿತವಾಗ್ಲೂ ಆಗೋದಿಲ್ಲ. ಎಲ್ಲ ಸ್ವಲ್ಪ ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ. ಸಬ್ಸಿಡಿ ಇದೆ, ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಲ್ಲಿ 50% ಸಬ್ಸಿಡಿ ಇದೆ. 20 ಲಕ್ಷ ನೀವು ತಗೊಂಡ್ರೆ, ಸಾಲ ತಗೊಂಡ್ರೆ 10 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ ಬಹಳಷ್ಟು ಹೆಡಗಾಡ್ಬೇಕು, ಬಹಳಷ್ಟು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡ್ಕೊಂಡು ಹೋಗ್ಬೇಕು. ಒಂದೇ ಸಾರಿ 200,000 ಸಾಕಾಗಲ್ಲ. 10 ಕುರಿ 15 ಕುರಿ ಆತರ ಮಾಡ್ಕೊಂಡು ಹೋಗಿ. ಇದು ಕುರಿ ಸಾಕಾಣಿಕೆ ತರಬೇತಿ ಬಗ್ಗೆ. ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ, ಮೊನ್ನೆನೆ ನಾವೊಂದು 25 ವರ್ಷದ ರಜತ ಮಹೋತ್ಸವ ಆಚರಣೆ ಮಾಡಿದ್ವಿ ನಾವು, ಅಕ್ಟೋಬರ್ 26ಕ್ಕೆ. ಇಲ್ಲಿವರೆಗೂ 41,000 ಜನಗಳಿಗೆ ನಾವು ತರಬೇತಿಯಲ್ಲಿ ಕೊಟ್ರೆ ಅದರಲ್ಲಿ ಸುಮಾರು 36,000 ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಸೆಟಲ್ಮೆಂಟ್ ಅಂತ ಹೇಳ್ತೀವಿ, ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ತಮ್ಮ ಕುಟುಂಬದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತಗೊಂಡಿದ್ದಾರೆ. ಈಗ ನೀವು ಕೂಡ ಆ ಒಂದು ಕ್ಯಾಟಗರಿಗೆ ಸೇರ್ತೀರಿ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನಲ್ಲ. ಎರಡನೇದಾಗಿ ಪ್ಲಾಸ್ಟಿಕ್ಗೆ ಬರೋಣ. ಈಗ ಪ್ಲಾಸ್ಟಿಕ್ ಮಯ ಜೀವನ ಆಗೋಗಿದೆ. ಪ್ಲಾಸ್ಟಿಕ್ ಕಂಡು ಹಿಡಿದದ್ದು ಯಾರು, ಯಾವಾಗ ಅಂತ ಏನಾರು ಗೊತ್ತಾ? 1907ರಲ್ಲಿ ಬೆಲ್ಜಿಯನ್ ಅಮೆರಿಕನ್ ಸೈಂಟಿಸ್ಟ್ ಒಬ್ರು ಲಿಯೋ ಬ್ಲೀಕ್ಲ್ಯಾಂಡ್ ಅಂತ ಪ್ಲಾಸ್ಟಿಕ್ ಅನ್ನ ಕಂಡು ಹಿಡಿದ್ರು. ನಮ್ಮ ದೇಶಕ್ಕೆ ಪ್ಲಾಸ್ಟಿಕ್ ಬಂದದ್ದು 1940ರಲ್ಲಿ. ಪ್ಲಾಸ್ಟಿಕ್ ನಿಂದ ಆಗುವಂತಹ ಏನು ತೊಂದರೆಗಳಿದೆ ಅದು ನಮಗೆ ತಿಳಿದು ಬಂದದ್ದು 1972ರಲ್ಲಿ. 1972ರಲ್ಲಿ ಏನಾಯ್ತು ಅಂತಂದ್ರೆ, ಪ್ರಪಂಚದಾದ್ಯಂತ ಈ ಸಮುದ್ರದಲ್ಲಿ ಕೋಟ್ಯಾಂತರ ಮೀನುಗಳು ಸತ್ತೋಗ್ಬಿಟ್ಟು, ಈ ಪ್ಲಾಸ್ಟಿಕ್ ವೇಸ್ಟ್ ಏನಿದೆಯಲ್ಲ ಅದನ್ನ ತಗೊಂಡು ಸಮುದ್ರಕ್ಕೆ ಹಾಕ್ತಾ ಇದ್ರು. ಆ ಸಮುದ್ರಕ್ಕೆ ಹಾಕಿದ ಪ್ಲಾಸ್ಟಿಕ್ ಗಳನ್ನ ಆ ಮೀನುಗಳು ಕಬಳಿಸಿ ಕೋಟ್ಯಾಂತರ ಮೀನುಗಳು ತೀರಿ ಹೋದಾಗ ಮೊಟ್ಟ ಮೊದಲನೇ ಬಾರಿಗೆ ಪ್ಲಾಸ್ಟಿಕ್ ಅನ್ನ ಹೇಗೆ ನಿಲ್ಲಿಸಬೇಕು ಅನ್ನೋ ಬಗ್ಗೆ ಅಭ್ಯಾಸ ಪ್ರಾರಂಭವಾಗಿದ್ದು 1972ರಲ್ಲಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ದಿನಕ್ಕೆ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ನಮ್ಮಲ್ಲಿ ಆಗ್ಬೋದು. ಇದೆಲ್ಲ ಯಾಕೆ ಅಂಕಿಅಂಶ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಾಡೋ ಕೆಲಸಕ್ಕೂ ಇದಕ್ಕೂ ಸಂಬಂಧ ಇದೆ, ಅದನ್ನ ಹೇಳ್ತೀನಿ ಆಮೇಲೆ. ಒಂದು ದಿನಕ್ಕೆ 26,000 ಟನ್ ಪ್ಲಾಸ್ಟಿಕ್ ಉತ್ಪಾದನೆ ವೇಸ್ಟ್. ನಾನು ಹೇಳ್ತಾ ಇರೋದು ಪ್ಲಾಸ್ಟಿಕ್ ಚೀಲಗಳೆಲ್ಲ, ಪ್ಲಾಸ್ಟಿಕ್ ವೇಸ್ಟ್ ನೀವು ತಗೊಂಡು ಹೋಗ್ತಿರಲ್ಲ, ಇವೆಲ್ಲ ಬೀಸಾಕಿದ್ದು ಸೇರಿಸಿ ತೂಕ ಹಾಕಿದ್ರೆ ಇಂಡಿಯಾದಲ್ಲಿ 26,000 ಟನ್ ಪ್ಲಾಸ್ಟಿಕ್ ವೇಸ್ಟ್ ಪ್ರತಿದಿನ ಉತ್ಪಾದನೆ ಆಗುತ್ತೆ. ಅಂದ್ರೆ ಒಂದು ವರ್ಷಕ್ಕೆ 9.3 ಮಿಲಿಯನ್ ಟನ್ಸ್, ಅಂದ್ರೆ 93 ಲಕ್ಷ ಟನ್ನು. 93 ಲಕ್ಷಕ್ಕೆ ನೀವು 1000ದಿಂದ ಗುಣಾಕಾರ ಮಾಡಬೇಕು, ಅಷ್ಟು ಕೆಜಿ ಪ್ಲಾಸ್ಟಿಕ್ ವೇಸ್ಟ್ ದಿನಂಪ್ರತಿ ಆಗ್ತಾ ಇದೆ. ಇದನ್ನ ಏನ್ ಮಾಡ್ತಾರೆ? ದಾರಿಲಿ ಹಾಕ್ತಾರೆ, ಇಲ್ಲ ಸಮುದ್ರದಲ್ಲಿ ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ. ಇತ್ತೀಚಿನ ಬದಲಾವಣೆಗಳಲ್ಲಿ ಕಂಡು ಹಿಡಿದು ಏನಾಗಿದೆ, ಇದನ್ನ ರೀಸೈಕಲ್ ಮಾಡಿಕೊಂಡು ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನ ಕೂಡ ಮಾಡಬಹುದು. ಕೇವಲ 9% ಮಾತ್ರ ರೀಸೈಕಲ್ ಆಗ್ತಾ ಇದೆ ನಮ್ಮ ಪ್ಲಾಸ್ಟಿಕ್. ಉಳಿದಿರೋದು 91% ಏನಾಗ್ತಾ ಇದೆ? ಯಾರು ಕೇರ್ ಮಾಡೋದಿಲ್ಲ. 91% ನಾವೆಲ್ಲರೂ ಸೇವನೆ ಮಾಡಿ ಹೇಳಿದ್ರಲ್ಲ, ಕ್ಯಾನ್ಸರ್ ಅದು ಇದೆಲ್ಲ ಎಲ್ಲ ಬರ್ತದೆ ನಮ್ಗೆ, ಕ್ರಮೇಣ ಬರ್ತದೆ.
ಇಮ್ಮಿಡಿಯೇಟ್ ಆಗಿ ಸೇರೋದಿಲ್ಲ. ಪ್ರತಿ ದಿವಸ ನಮಗೆ ಗೊತ್ತಾಗಿಯೋ ಗೊತ್ತಾಗದಂಗೆನೋ ನಾವು ಸೇವಿಸ್ತಾ ಹೋಗ್ತಾ ಇರ್ತೀವಿ. ಪ್ಲಾಸ್ಟಿಕ್ ಕೂಡ ಹಲವಾರು ವಿಧಗಳಿದೆ, ಅದನ್ನ ಮೈಕ್ರಾನ್ ರೂಪದಲ್ಲಿ ಅಳಿತಾರೆ. ಯಾಕೆ ನಿಮಗೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಒಂದು ಕೆಲಸ ಮಾಡ್ತೀವಿ ನಾವು. ಏನು ಅಂದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ಪಾದನೆ ಆಗುವಂತಹ ಈ ವೈದ್ಯಕೀಯ ತ್ಯಾಜ್ಯ, ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೀವಿ. ನೀವು ಹಾಸ್ಪಿಟಲ್ಗೆಲ್ಲ ಹೋಗ್ತಿರಲ್ಲ, ನೋಡಿದಿರಲ್ಲ, ನಿಮ್ಗೆ ಇಂಜೆಕ್ಷನ್ ಕೊಟ್ಟು ಸಿರಿಂಜ್ ಬೀಸಾಕ್ತಾರೆ, ಸಲೈನ್ ಕೊಟ್ರೆ ಅದನ್ನ ಆ ಬಾಟಲ್ ಬೀಸಾಕ್ತಾರೆ, ಔಷಧಿ ಕೊಟ್ರೆ ಆ ಬಾಟಲ್ ಬೀಸಾಕ್ತಾರೆ, ಇಲ್ಲಿ ಏನೇನು ಇರುತ್ತೆ ಎಲ್ಲ ಬೀಸಾಕ್ತಾರೆ. ಅಂತದನ್ನ ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು ವೈಜ್ಞಾನಿಕವಾಗಿ ನಾವು ಅದನ್ನ ದಿನಂಪ್ರತಿ ಡಿಸ್ಪೋಸ್ ಮಾಡ್ತೀವಿ. ಏನು, ವಾತಾವರಣ ಕಲುಷಿತವಾಗಬಾರ್ದು ಅಂತ ಹೇಳಿ, ವಾತಾವರಣದಲ್ಲಿ ಯಾವುದು ದೋಷ ಇರಬಾರ್ದು ಅಂತ ಹೇಳಿ ಸುಮಾರು ದಿನಕ್ಕೆ 1750 ಕಿಲೋಗ್ರಾಮ್ನಷ್ಟು ವೈದ್ಯಕೀಯ ತ್ಯಾಜ್ಯನ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ವೈದ್ಯಕೀಯ ತ್ಯಾಜ್ಯ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಏನಾಗಿದೆ, ಮೊದಲು ಪ್ಲಾಸ್ಟಿಕ್ ಚೀಲಗಳನ್ನ ಉಪಯೋಗ ಮಾಡ್ತಾ ಇದ್ರು, 50 ಮೈಕ್ರಾನ್ದು, 50 ಮೈಕ್ರಾನ್ದು. ಈಗ ಅದನ್ನ ಬದಲಾವಣೆ ಮಾಡ್ಕೊಂಡು ಏನ್ ಮಾಡಿದ್ವಿ, ಕನಿಷ್ಠ 75 ಮೈಕ್ರಾನ್ ಪ್ಲಾಸ್ಟಿಕ್ ಚೀಲ ಇರಬೇಕು ಅಂತದ್ರಲ್ಲಿ ತುಂಬಿಕೊಂಡು ಬಂದು ನಾವು ಅದನ್ನ 2 ಇನ್ಸಿನರೇಟರ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸುಟ್ಟು ಹಾಕೋದು. ಈಗ ದೊಡ್ಡ ದೊಡ್ಡ ಕಡೆಗೆ ನೋಡಿದಿರಲ್ಲ, ಹೆಣ ಸುಡೋದಕ್ಕೆ ಉಪಯೋಗ ಮಾಡ್ತಾರಲ್ಲ, ಅಂಥದ್ದು 850 ಡಿಗ್ರಿ ಮತ್ತು 1050 ಡಿಗ್ರಿಯಲ್ಲಿ ಆ ಪ್ಲಾಸ್ಟಿಕ್ ಸಮೇತ ಆ ತ್ಯಾಜ್ಯನ ನಾವು ಸುಟ್ಟು ಹಾಕಿ ಕ್ಲೀನ್ ಆಗಿರೋ ಏರ್ನ, ಕ್ಲೀನ್ ಆಗಿರೋ ವಾತಾವರಣಕ್ಕೆ ನಾವು ಬಿಟ್ಬಿಡ್ತೀವಿ. ಇಷ್ಟೆಲ್ಲ ನಾವು ಕೆಲಸಗಳನ್ನು ಮಾಡದ ಹೋದ್ರೆ ಏನಾಗುತ್ತೆ, ನಮಗೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಇದ್ರದ್ದು ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗಿದ್ದು 2020-2021ರಲ್ಲಿ. ಹೇಗೆ ಗೊತ್ತಾಯ್ತು? ಏನ್ ಮಾಡಕ್ ಶುರು ಮಾಡಿದ್ರಿ? ಬೆಳಗ್ಗೆ ಇದ್ರೆ ಕೈ ತೊಳ್ಕೊಂಡವ್ರು ಸಾಯಂಕಾಲ ಒಳಗೆ 20 ಸಾರಿ ಕೈ ತೊಳ್ಕೊಳ್ತಾ ಇದ್ರಿ. ಕೋವಿಡ್ ಬಂದ ಮೇಲೆ ಅಲ್ಲಿವರೆಗೂ ಕೈ ತೊಳ್ಕೊಳ್ತಾ ಇರ್ಲಿಲ್ಲ ಅಂತಲ್ಲ, ನಮಗೆ ಗಮನಕ್ಕೆ ಬಂದಿರಲಿಲ್ಲ. ನಮ್ಮ ವಾತಾವರಣದಲ್ಲಿ ಏನಾದ್ರೂ ಆಗಿದ್ರೆ ನಮಗೆ ಕಂಟ್ಯಾಮಿನೇಟ್ ಆಗಿ ಇನ್ಫೆಕ್ಷನ್ ಆಗಿ ನಾವು ಕೂಡ ಕೋವಿಡ್ ರೋಗಕ್ಕೆ ತುತ್ತಾಗಬಹುದು ಅಂತ ಹೇಳಿ ಅವಾಗ ಮಾಸ್ಕ್ ಹಾಕೋದಾಗ್ಲಿ, ಕ್ಲೀನ್ ಆಗಿ ಇಟ್ಕೊಳ್ಳೋದಾಗ್ಲಿ ಅದೆಲ್ಲ ನಾವು ಪ್ರಾರಂಭ ಮಾಡಿದ್ವಿ. ಹೀಗಾಗಿ ನಾವು ನಮ್ಮ ಸ್ವಚ್ಛತೆ, ಏನ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ, ಎನ್ವಿರಾನ್ಮೆಂಟಲ್ ನ ಕ್ಲೀನ್ ಆಗಿ ಇಟ್ಕೊಳ್ಳದೆ ಹೋದ್ರೆ ಕನಿಷ್ಠ ನಾವು ನಮಗೆ ನಾವೇ ಅಪಾಯನ ತಂದ್ಕೊಳ್ತಾ ಇದೀವಿ. ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ನಾವು ಕೊಡುಗೆನ ಕೊಡಬೇಕು ಅಂತ ನಾವ್ ಏನಾದ್ರೂ ಯೋಚನೆ ಮಾಡಿದ್ರೆ ಒಳ್ಳೆ ವಾತಾವರಣ ಕೊಡಬೇಕು. ಇಲ್ಲದೆ ಹೋದ್ರೆ ಹುಟ್ಟೋ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಏನಾಗುತ್ತೆ ಅಂತಂದ್ರೆ, ಕಲುಷಿತ ವಾತಾವರಣದಲ್ಲಿ ಬೆಳ್ಕೊಂಡು ಹೋಗಿ ಬರಲಾರಂತಹ ರೋಗಗಳು ಅಥವಾ ಬೇಕಾದಷ್ಟು ರೋಗಗಳು ಬಂದು ಮನುಷ್ಯನ ಆರೋಗ್ಯಕ್ಕೆ ಪೆಟ್ಟಾಗಬಹುದು. ಹೌದೇ? ಇದು ಕುರಿ ಸಾಕಾಣಿಕೆಯಲ್ಲೂ ಲಾಭ ಅನ್ವಯ ಆಗುತ್ತೆ. ಕುರಿ ಸಾಕಾಣಿಕೆಯಲ್ಲಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾ ಇರ್ಲಿಲ್ಲ ಮೊದಲು. ಹೈಜಿನಿಕ್ ಅಂತಂದ್ರೆ ಏನ್ ಹೇಳ್ತೀನಿ, ಆರೋಗ್ಯಕರ ವಾತಾವರಣದ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಹೈಜಿನ್ ಮೇಂಟೆನೆನ್ಸ್ ಅನ್ನೋದೇ ಒಂದು ಟಾಪಿಕ್. ಹಾಗೆ ನಾವು ಆರೋಗ್ಯಕರವಾದ ವಾತಾವರಣ ಮಾಡ್ಕೋಬಹುದು, ರೋಗರಹಿತವಾದ ವಾತಾವರಣನ ಹೇಗೆ ಸೃಷ್ಟಿ ಮಾಡ್ಕೋಬಹುದು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಇವೆರಡನ್ನು ನೀವು ಅಳವಡಿಸ್ಕೊಂಡಿದ್ದೆ ಆದ್ರೆ ಬಹುಶಃ ನೀವು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಒಳ್ಳೆ ಯಶಸ್ಸನ್ನ ಸಾಧಿಸಬಹುದು. ಇವತ್ತಿಗೆ ನಾವು ತರಬೇತಿ ಕೊಟ್ಟ ಮೇಲೆ ನಿಮ್ಮ ಸಂಬಂಧ ಮುಗಿತು ಅಂತಲ್ಲ, 2 ವರ್ಷಗಳ ಕಾಲ ನಿಮ್ಗೆ ಹ್ಯಾಂಡ್ ಹೋಲ್ಡಿಂಗ್ ಅಂತ ಕೊಡ್ತೀವಿ. ನಿಮ್ದು ಒಂದು ಗ್ರೂಪ್ ಮಾಡಿರ್ತಾರೆ, ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ವಾಪಸ್ ಅವ್ರಿಗೆ ಕೇಳಿ ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡ್ಕೋಬಹುದು. ಸಾಧ್ಯ ಆದ್ರೆ ನಿಮಗೆ ಈ ಕ್ರೆಡಿಟ್ ಲಿಂಕೇಜ್ ಕೊಡೋದಕ್ಕೂ ಪ್ರಯತ್ನ ಮಾಡ್ತಾರೆ, ಬ್ಯಾಂಕಿಂದ ಕೊಡೋದಕ್ಕೆ. ಇವೆಲ್ಲ ಅನುಕೂಲಗಳು ಬೇರೆ ಯಾವುದೇ ಆದಂತಹ ಒಂದು ಸಂಸ್ಥೆಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸಿಗೋದಿಲ್ಲ. ನಿಮ್ಮ ಅದೃಷ್ಟ ನಮ್ಮ ಸಂಸ್ಥೆಯನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ನೀವು ತರಬೇತಿ ತೆಗೆದುಕೊಂಡಿದ್ದೀರಿ. ಬಹುಶಃ ನಮ್ಮಲ್ಲಿ ಇರುವಂತಹ ಏನು ಎಲ್ಲ ವ್ಯವಸ್ಥೆಗಳು ನಿಮ್ಗೆ ಹಿಡಿಸಿದೆ ಅನ್ಕೊಳ್ತೀನಿ ನಾನು. ಊಟ ಇರ್ಬೋದು, ಇರೋದಕ್ಕೆ ಇರ್ಬೋದು, ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ಊಟ ಎಲ್ಲ ಚೆನ್ನಾಗಿತ್ತಾ ಹೋಗ್ಲಿ. ಯಾಕೆ ಇಷ್ಟೆಲ್ಲ ಮಾಡ್ತೀವಂದ್ರೆ ನಿಮ್ಮ ಕಲಿಕೆಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಗೆ ಇದೆಲ್ಲ ಮಾಡ್ತಾ ಇದ್ದೀವಿ. ಅದರ ಲಾಭ ಪಡ್ಕೊಳ್ಳೋದು ನಿಮ್ಮ ಏನು ಜವಾಬ್ದಾರಿ. ಕೆಲವೊಬ್ರು ಬಹಳಷ್ಟು ಆಸೆಗಳನ್ನ ಹೊತ್ಕೊಂಡು ಬಂದಿರ್ತೀರಿ. ಪ್ರತಿ ಸಾರಿ ಹೇಳ್ತೀನಿ, ನಿಮ್ಮ ಆಸೆಗಳಿಗೆ ರೆಕ್ಕೆ ಹಚ್ಚುವ ಪ್ರಯತ್ನನ ನಾವು ಮಾಡ್ತೀವಿ. ರೆಕ್ಕೆ ಹಚ್ಚಿದ ಮೇಲೆ ಹಾರ್ಬೇಕಾದವ್ರು ಯಾರು? ವೆರಿ ಗುಡ್. ಮೇಲಕ್ಕೆ ಹಾರ್ತೀರಿ, ಬದಲಾವಣೆ ತಂದ್ಕೊಳ್ತೀರಿ ಅಂತ ತಿಳ್ಕೊಂಡು ನಿಮ್ಗೆಲ್ರಿಗೂ ಬಹಳಷ್ಟು ಯಶಸ್ಸು ಸಿಗ್ಲಿ, ದೇವ್ರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅತಿಥಿ ಭಾಷಣವನ್ನು ಹಿತನುಡಿಗಳನ್ನು ಹೇಳಿದಂತ ಅಂಗಡಿ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ
ಮುಕ್ತಾಯ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ನಮ್ಮ ಉದ್ಯಮಿದಾರರು, ಅಧ್ಯಕ್ಷರು ಮತ್ತು ನಮ್ಮ ಬೋಧಕ ಬಳಗದವರು ಮತ್ತು ನಮ್ಮ ಎಲ್ಲ ತರಬೇತಿದಾರರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.